ಹಾಯ್ ಗುಡ್ ಮಾರ್ನಿಂಗ್. ಇದು ಮಂಡೇ ಮಿನಿ ಲಾಗ್. ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದೆ ಕಾಫಿಯಿಂದ. ಐ ಲವ್ ವಿತ್ ಕಾಫಿ. ನನಗೆ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ನನ್ನ ಹಸ್ಬೆಂಡು ಕಾಫಿ ಕುಡಿತಾ ಇವತ್ತು ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾಯಕನಹಟ್ಟಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಓಕೆ ಹೋಗೋಣ ಅಂತ ಹೇಳಿದ್ದಕ್ಕೆ ಪಟ್ ಅಂತ ತಿಂಡಿ ರೆಡಿ ಮಾಡಬೇಕಂದ್ರೆ ಉಪ್ಪಿಟ್ಟನ್ನ ರೆಡಿ ಮಾಡಿದೆ. ಆದರೆ ಸಬಾಕ್ ಸೊಪ್ಪಿತ್ತು ಅಂತ ಡಿಫ್ರೆಂಟಾಗಿ ಉಪ್ಪಿಟ್ಟನ್ನ ಮಾಡಿದ್ದೀನಿ. ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ತಿಂಡಿ ಎಲ್ಲ ಮೂವರು ಕೂತ್ಕೊಂಡು ತಿಂದು ಆಮೇಲೆ ನಾವು ಕಸ ಗುಡಿಸಿ ನೆಲ ತೊಳೆದು ಫ್ರೆಶ್ ಅಪ್ ಆಗಿ ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದ. ಅವನು ಕೂಡ ಪೂಜೆ ಮಾಡ್ಕೋತಾನೆ. ಅಂದರೆ ಡೈಲಿ ಇರುತ್ತೆ, ಒಂದು ಸಾಲಿಗ್ರಾಮ ಪೂಜೆ ಮಾಡ್ತಾನೆ. ಬಟ್ ನಾವು ಮಕ್ಕಳನ್ನ ಬೆಳೆಸೋದ್ರ ಮೇಲೆ ಹೋಗುತ್ತೆ. ನಾವು ಮಕ್ಕಳನ್ನ ಯಾವ ಥರ ಹೇಳಿ ಕೊಟ್ಟು ಬೆಳೆಸ್ತೀವೋ ಅದೇ ಥರ ಅವ್ರಿಗೆ ರುಟೀನ್ ಆಗೋಗುತ್ತೆ. ಬಟ್ ಡೈಲಿ ನನ್ನ ಮಗ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡೆ ಸ್ಕೂಲ್ಗೆ ಹೋಗೋದು. ನನ್ನ ಮಗನ ಮೇಲೆ ನನಗೊಂದು ಸ್ವಲ್ಪ ಪ್ರೌಡ್ ಫೀಲ್ ಇದೆ. ಅವ್ನಿಗೇನೇ ಅಂದರೆ ಅದನ್ನು ಹೇಳ್ಕೊಟ್ಟಿದ್ನ ಅದನ್ನು ರೂಢಿ ಮಾಡ್ಕೊತಾನಲ್ವ, ಅದು ಖುಷಿ ಆಗುತ್ತೆ ನನಗೆ. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿಕೊಂಡೆ. ಇವತ್ತು ಸೋಮವಾರ ಆಗಿರೋದ್ರಿಂದ ದೇವ್ರನ್ನೆಲ್ಲ ತಿಕ್ಕಿ ತೊಳಿಬೇಕು. ಬಟ್ ನಾನು ಡೈಲಿ ತಿಕ್ಕಲ್ಲ. ನಮ್ಮ ಅಪ್ಪರ ಊರಲ್ಲಿ ಡೈಲಿ ದೇವ್ರನ್ನ ತೊಳೆದ್ಬಿಟ್ಟೆ ಪೂಜೆ ಮಾಡ್ತಾರೆ. ಬಟ್ ನಾವು ವೀಕ್ಲಿ ಒನ್ಸ್ ಮಾತ್ರ ನಾನು ದೇವ್ರನ್ನೆಲ್ಲ ತಿಕ್ಕೋದು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗಿ ನಮ್ಮ ಬೈಕಿಗೂ ಕೂಡ ಊಟ ಬೇಕಲ್ವಾ, ಊಟನ ಮಾಡಿಸ್ಕೊ ಪೆಟ್ರೋಲ್ ಹಾಕಿಸ್ಕೊಂಡು. ಇವತ್ತು ಕನಕದಾಸರ ಜಯಂತಿ ಆಗಿರೋದ್ರಿಂದ ನಮ್ಮ ಊರಲ್ಲಿ DJ ಫುಲ್ ಡ್ಯಾನ್ಸ್ ಎಲ್ಲ ಇತ್ತು. ಬಟ್ ಅದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ನಾನು ಮರೆತೆ. ಆಮೇಲೆ ಕನಕದಾಸರ ಜಯಂತಿ ಇರೋದ್ರಿಂದ ಅವ್ರನ್ನೂ ಕೂಡ ಪೂಜೆ ಮಾಡ್ತಾಯಿದ್ರು. ನಾನು ಕೂಡ ರೋಡಲ್ಲಿ ರೆಡಿ ಆಗಿದ್ದೀನಿ ಅಂತ ವೀಡಿಯೋನ ಮಾಡಿಕೊಂಡು ಇನ್ನೇನು ನಾಯಕನಹಟ್ಟಿ ಕೂಡ ಬಂತು. ಎಲ್ಲ ಅಂದರೆ ನಾನು ರಶ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಅಷ್ಟೇನು ಜನ ಇರಲಿಲ್ಲ. ಲೈಟಾಗಿ ಕ್ಯೂ ಇತ್ತು. ನಾನು ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಕಾಮವಾಗಿತ್ತು ದೇವಸ್ಥಾನ ಮಾತ್ರ. ದೇವಸ್ಥಾನಕ್ಕೆ ಹೋದರೆ ಒಂದು ಮೈಂಡ್ ಫ್ರೆಶ್ ಅನಿಸುತ್ತೆ. ನಾನು ದೇವ್ರ ವೀಡಿಯೋ ಎಲ್ಲಿ ಮಾಡೋಕ್ಕೋಗಲ್ಲ. ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಹೋದಾಗ ನನ್ನ ಫೋನ್ನ ಇಸ್ಕೊಂಡು ಬಿಟ್ಟಿದ್ರೆ, ಹಾಗಾಗಿ ನಾನು ಎಲ್ಲಿ ವೀಡಿಯೋ ಮಾಡಲ್ಲ. ಪ್ರಸಾದ ಅಂದರೆ ಕಡಲೆ ಸಕ್ಕರೆ ಕೊಟ್ಟರು, ಅದನ್ನು ತೊಗೊಂಡು ತಿಂದು ನನ್ನ ಮನೆಗೆ ವಿಭೂತಿ ಕುಂಕುಮ ಅರಿಶಿನ ಖಾಲಿ ಆಗಿತ್ತು, ತೊಗೊಂಡು ಹೊರಟ್ವಿ ನಾವು. ಅಂದರೆ ಅಲ್ಲಿ ದಾಸೋಹ ಅಂದರೆ ಪ್ರಸಾದ ಕೂಡ ಇತ್ತು, ನಾವು ತೊಗೊಳ್ಳಿಲ್ಲ. ಯಾಕಂದರೆ ನಮ್ಮ ಮನೆಯವ್ರಿಗೆ ಮಳೆ ಮೋಡ ಆಗಿದೆ, ಟೈಮ್ ಆಗುತ್ತೆ ಬಾ ಹೋಗೋಣ ಅಂತ ಹೇಳಿ ಪ್ರಸಾದ ಮಾಡೋಕ್ಕೆ ಬಿಡಲಿಲ್ಲ. ಹಾಗೆ ಹೊರಟ್ವಿ. ನನ್ನ ಮಗುಗೆ ಒಂದು ಸ್ವಲ್ಪ ಬೈಕು ಕಾರು ಕ್ರೇಜ್ ಜಾಸ್ತಿ. ಅವನು ಅದು ಇದು ಅಂತ ಕೇಳ್ತಾನೆ ಹೋಗ್ತಾ ಇರ್ತಾನೆ. ಟೈಮ್ ಪಾಸ್ ಹೋಗೋದೇ ಗೊತ್ತಾಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.